ಹಿರಿಯ ನಟಿ ಬಿ ಸರೋಜಾ ದೇವಿ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಟಿ. ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಪೌರಾಣಿಕ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ನಟನೆಯನ್ನ ಮಾಡಿದ್ದಾರೆ ಹಿರಿಯ ನಟಿ ಬಿ ಸರೋಜಾ ದೇವಿ. ಅಭಿನಯ ಸರಸ್ವತಿ ಅಂತ ಹೇಳಿ ಖ್ಯಾತಿಯನ್ನ ಪಡೆದಿದ್ರು ನಟಿ. ಬೆಳಗ್ಗೆ ಮನೆಯಲ್ಲಿ ತಲೆ ಸುತ್ತು ಬಂದು ಬಿದ್ದು ಹೋಗಿರ್ತಾರೆ. ನಂತರ ಹತ್ತಿರದಲ್ಲೇ ಇರುವಂತಹ ಮಣಿಪಾಲ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಗಿರುತ್ತೆ. ಬೆಳಗ್ಗೆ 8:30ಕ್ಕೆ ಇವರು ನಿಧನರಾಗಿದ್ದು 9:30ಕ್ಕೆ ಮನೆಗೆ ಪಾರ್ಥಿವ ಶರೀರ ರವಾನೆಯಾಗಿದೆ. ನಾಳೆ 12 ಗಂಟೆಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅಕ್ಕನ ಮೊಮ್ಮಕ್ಕಳನ್ನೇ ದತ್ತು ತೆಗೆದುಕೊಂಡು ಈ ನಟಿ ಬೆಳೆಸಿದ್ರು. ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿರುವಂತಹ ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾ ದೇವಿ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ. 1938 ಜನವರಿ 7ರಂದು ಬೆಂಗಳೂರಿನಲ್ಲಿ ಜನಿಸಿದ ಬಿ ಸರೋಜಾ ದೇವಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ರು. ಕಳೆದ ಕೆಲವು ವರ್ಷಗಳಿಂದ ಸರೋಜಾ ದೇವಿಯವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 6.5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ರು. 2019ರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿದ ಕೊನೆಯ ಚಿತ್ರವಾಗಿತ್ತು. ಮಹಾಕವಿ ಕಾಳಿದಾಸ ಸಿನಿಮಾದ ಮೂಲಕ ಇವರು ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಹೀಗೆ ಮುಂತಾದ ದಿಗ್ಗಜರೊಂದಿಗೆ ತೆರೆ ಹಂಚಿಕೊಂಡಿದ್ರು. ಕನ್ನಡದ ಕಿತ್ತೂರು ಚೆನ್ನಮ್ಮ, ಅಣ್ಣ ತಮ್ಮ, ಭಕ್ತ ಕನಕದಾಸ, ಬಾಳೆ ಬಂಗಾರ, ನಾಗಕನ್ಯೆ, ಬೆಟ್ಟದ ಹೂವು, ಕಸ್ತೂರಿ ನಿವಾಸ, ಕಥಾ ಸಂಗಮ, ಮಲ್ಲಮ್ಮನ ಪವಾಡ, ಅಗ್ನಿ IPS ಸೇರಿದಂತೆ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ಇವರು ಅದ್ಭುತವಾಗಿ ನಟನೆಯನ್ನ ಮಾಡಿದ್ರು. ಕನ್ನಡ ಅಷ್ಟೇ ಅಲ್ಲದೆ ತಮಿಳು, ತೆಲುಗು ಮತ್ತು ಇತರೆ ಭಾಷೆಗಳಲ್ಲಿಯೂ ಕೂಡ ಇವರು ನಟನೆಯನ್ನ ಮಾಡಿದ್ದಾರೆ. ನಾಡೋಡಿ ಮನ್ನನ್, ಕರ್ಪೂರ ಕರಸಿ, ತಿರುಮಣಂ, ಪಾಟ್ಟಾಲಿ ಮುತ್ತು, ಪಡಿಕತ್ತ ಮೇಥೈ, ಕಲ್ಯಾಣ ಪರಿಸು ಹೀಗೆ ಮುಂತಾದ ತಮಿಳು ಚಿತ್ರಗಳಲ್ಲಿಯೂ ಕೂಡ ಇವರು ಅಭಿನಯವನ್ನ ಮಾಡಿದ್ದಾರೆ. ಪಾಂಡುರಂಗ ಮಹಾತ್ಯಂ, ಭೂ ಕೈಲಾಸ್, ಪೆಲ್ಲಿ ಸಂದಡಿ, ಪಂಢರಿ ಭಕ್ತಲು, ದಕ್ಷಯಜ್ಞಂ ಮುಂತಾದ ತೆಲುಗು ಸಿನಿಮಾಗಳಲ್ಲಿಯೂ ಕೂಡ ಇವರು ನಟನೆಯನ್ನ ಮಾಡಿದ್ದಾರೆ. ದಿಲೀಪ್ ಕುಮಾರ್ ಅವರ ಪೈಘಮ್, ಆಶಾ, ಮೆಹಂದಿ ಲಗಾಕೆ ರಖನಾ ಮುಂತಾದ ಹಿಂದಿ ಚಿತ್ರಗಳಲ್ಲಿಯೂ ಕೂಡ ಸರೋಜಾ ದೇವಿ ನಟನೆಯನ್ನ ಮಾಡಿದ್ರು. ಇತ್ತೀಚಿನ ವರ್ಷದಲ್ಲಿ ಕೊನೆಯದಾಗಿ ಅಂದರೆ 2019ರಲ್ಲಿ ಬಂದ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಚಿತ್ರದಲ್ಲಿಯೂ ಕೂಡ ನಟನೆಯನ್ನ ಮಾಡಿದ್ರು. ಚಿತ್ರರಂಗದಲ್ಲಿನ ಅಪಾರ ಸೇವೆಗೆ ಇವರಿಗೆ 10 ಪ್ರಶಸ್ತಿಗಳು ಲಭಿಸಿವೆ. 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತು 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದರು. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೈ ಮಾಮಣಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಸರೋಜಾ ದೇವಿ ಇನ್ನಿಲ್ಲ ಅನ್ನೋದು ಭಾರತೀಯ ಚಿತ್ರರಂಗಕ್ಕೆ ಒಂದು ರೀತಿ ನಿಜಕ್ಕೂ ತುಂಬಲಾರದ ನಷ್ಟವಾಗಿದೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ 5 ಭಾಷೆಯ ಚಿತ್ರರಂಗದಲ್ಲಿ 200ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಅಭಿನಯ ಸರಸ್ವತಿ ಎಂದೇ ಖ್ಯಾತಿಯನ್ನ ಪಡೆದಿದ್ದಾರೆ. 6 ದಶಕಗಳಿಂದ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ನಟಿಸಿದ್ದಾರೆ. ಪ್ರತಿಭೆ ಇದ್ದಲ್ಲಿ ಪುರಸ್ಕಾರಕ್ಕೆ ಕೊರತೆ ಎಲ್ಲಿ ಅನ್ನುವ ಹಾಗೆ ಇವರ ಕಲಾ ಸೇವೆಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇನ್ನು ಸರೋಜಾ ದೇವಿಯವರು ಪುನೀತ್ ರಾಜ್ಕುಮಾರ್ ಅವರನ್ನ ಬಾಲ್ಯದಿಂದಲೂ ಕೂಡ ನೋಡುತ್ತಾ ಬಂದವರು. ಇಬ್ಬರ ನಡುವೆ ಒಂದು ಆತ್ಮೀಯವಾದಂತಹ ಬಾಂಧವ್ಯ ಇತ್ತು. ಮಗನಂತೆ ಕಾಣ್ತಾ ಇದ್ರು. ನಟ ಸಾರ್ವಭೌಮ ಚಿತ್ರಗಳಲ್ಲಿಯೂ ಕೂಡ ಇಬ್ಬರು ನಟನೆಯನ್ನ ಮಾಡಿದ್ದಾರೆ. ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಬಿ ಸರೋಜಾ ದೇವಿ ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿಯೂ ಕೂಡ ಇವರು ನಟನೆಯನ್ನ ಮಾಡಿದ್ರು. 1938 ಜನವರಿ 7ರಂದು ಬೆಂಗಳೂರಿನಲ್ಲಿ ಇವರು ಜನಿಸುತ್ತಾರೆ.
ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ರು. ಅಪಾರ ಕಲಾ ಸೇವೆಯನ್ನ ಗೈದಿದ್ರು. ಕಳೆದ ಕೆಲವು ವರ್ಷಗಳಿಂದ ಇವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆದರೆ 6.5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದು 2019ರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿದಂತಹ ಕೊನೆಯ ಚಿತ್ರವಾಗಿತ್ತು. ಅಮರಶಿಲ್ಪಿ ಜಕಣಾಚಾರಿ, ಮಲ್ಲಮ್ಮನ ಪವಾಡ, ಭಾಗ್ಯವಂತರು, ಬಬ್ರು ವಾಹನ, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಲಕ್ಷ್ಮೀ ಸರಸ್ವತಿ, ಕಥಾ ಸಂಗಮ ಹೀಗೆ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ಸರೋಜಾದೇವಿ ನಟಿಸಿದ್ರು. ಇನ್ನು ನಾಳೆ ನಟಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಬೆಂಗಳೂರಿನ ಕೊಡಿಗೇಹಳ್ಳಿ ತೋಟದಲ್ಲಿ ಇವರ ಅಂತ್ಯಕ್ರಿಯೆ ನಡೆಯಲಿದೆ. ಪತಿ ಹರ್ಷ ಸಮಾಧಿಯ ಪಕ್ಕದಲ್ಲೇ ಇವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಬೆಂಗಳೂರಿನ ಕೊಡಿಗೇಹಳ್ಳಿ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದ್ದು, ಒಕ್ಕಲಿಗ ಸಂಪ್ರದಾಯದಂತೆ ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ನಾಳೆ ನಟಿ ಸರೋಜಾದೇವಿಯ ಅಂತ್ಯ ಸಂಸ್ಕಾರ ನಡೆಯಲಿದೆ. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಟಿ. 87 ವರ್ಷದ ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ. ಸುಮಾರು 800ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ನಟನೆಯನ್ನ ಮಾಡಿದ್ರು. ಇನ್ನು ಪೌರಾಣಿಕ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ನಟನೆಯನ್ನ ಮಾಡಿದ್ರು. ಕನ್ನಡ ಚಿತ್ರರಂಗ ಸೇರಿದಂತೆ ಭಾರತೀಯ ಚಿತ್ರರಂಗಕ್ಕೆ ನಿಜಕ್ಕೂ ಇದು ಒಂದು ರೀತಿ ದೊಡ್ಡ ಶಾಕ್ ಆಗಿದೆ. ಸರೋಜಾದೇವಿ ಇನ್ನಿಲ್ಲ ಅನ್ನುವಂಥದ್ದು. ಸುಮಾರು 6 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಸೇವೆಯನ್ನ ಸಲ್ಲಿಸಿದ್ರು. ಬೆಳಗ್ಗೆ ಮನೆಯಲ್ಲಿ ತಲೆ ಸುತ್ತು ಬರುತ್ತೆ. ನಂತರದಲ್ಲಿ ಹತ್ತಿರದಲ್ಲೇ ಇರುವಂತಹ ಮಣಿಪಾಲ್ ಹಾಸ್ಪಿಟಲ್ಗೆ ಇವರನ್ನು ಕರೆದುಕೊಂಡು ಹೋಗಲಾಗಿತ್ತು. ಬೆಳಗ್ಗೆ 8:30ಕ್ಕೆ ನಿಧನರಾಗ್ತಾರೆ. 9:30ಕ್ಕೆ ಮನೆಗೆ ಇವರ ಪಾರ್ಥಿವ ಶರೀರ ರವಾನೆಯಾಯಿತು. ನಾಳೆ 12 ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೆಂಗಳೂರಿನ ಕೊಡಿಗೇಹಳ್ಳಿ ತೋಟದಲ್ಲಿ ಇವರ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಪತಿ ಹರ್ಷ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಇವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಾವಿರದ 1938 ಜನವರಿ 7ರಂದು ಜನಿಸಿದ ಇವರು ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ 5 ಭಾಷೆಯ ಚಿತ್ರರಂಗದಲ್ಲಿ 800ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಮನೆಗೆ ಬಂದ ಜ್ಞಾಪಕ ಆಗಿದೆ ನನಗೆ. ನಮ್ಮ ಸಿನಿಮಾ ಸೆನ್ಸರ್ ಆಗಿರಲಿಲ್ಲ. ರಿವೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ಹೀರಾಗಿರೋದಕ್ಕೆ ನೀವೇ ಕಾರಣ, ಒಂಥರ ಗಾಡ್ ಮದರ್ ಇದ್ದಂಗೆ ನೀವು ಅಂತ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ನಮ್ಗೆ ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಇಂದು ಸಮರ್ಥ ಅವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡು. ಸೊ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ರೀಸೆಂಟಾಗಿ ಯಾವಾಗ ಭೇಟಿ ಮಾಡಿ ನಾವು ಭೇಟಿ ಮಾಡ್ತಾನೆ ಇರ್ತೀವಿ. ಇಲ್ಲೇ ಪಕ್ಕದಲ್ಲೇ ಅಲ್ಲ, ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಅವ್ರ ಅಳಿಯ ನಮ್ಮ ಭಾಳ ಕ್ಲೋಸ್ ಫ್ರೆಂಡು. ಎಲ್ಲ ಸಿಗ್ತಾನೆ ಇರ್ತಾರೆ. ಅವನ್ನ ನೋಡ್ತಿದ್ದಾಗ ನನಗೆ ಅನಿಸಿದ್ದು ವೈಯಕ್ತಿಕವಾಗಿ ಸಾವಲ್ಲ. ಯಾಕಂದರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದ ಅವರ ಜೀವನಕಾಲದಲ್ಲಿ ಮಾಡುವ ಕೆಲಸಗಳನ್ನು ನಾವು ಬರದಲ್ಲಿ ನೋಡ್ಬೋದು. ನಂಬಿಕೆ, ರೂಪ, ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಅನಿಸುತ್ತೆ. ಅದು ಕಲೆಗಿರೋ ಪವರ್. ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಮಾತಾಡಿ, ಹಲವಾರು ಭಾಷೆಗಳಲ್ಲಿ ನಟಿಸಿ, ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ತಗೊಂಡಂಥ ಮಹನೀಯ ನಟಿ ಹಿರಿಯರು ತುಂಬ ಗೌರವ. ಅವರು ಸಿಕ್ಕಾಗೆಲ್ಲ ಹೀಗೆ ತಮಾಷೆ ಕಲೆ ಕಟ್ತಾ ಇತ್ತು. ತುಂಬ ಸಂತೋಷ, ತುಂಬ ಚೈತನ್ಯ ಕೊಟ್ಟಿರ್ತಾರೆ.
ಈಗಲೂ ನನಗನ್ಸೋದು ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟ್, ಸಮಾಜಕ್ಕೊಂದು ನೆನಪನ್ನು ಬಿಟ್ಕೊಡ್ತಾರೆ, ಅವರದ್ದು ವಿದಾಯ ಆಗೋದಿಲ್ಲ. ಸ್ಥಿರವಾದ ನೆನಪು, ಚಿರಸ್ಮರಣೆ ಅಂತ ಅದಕ್ಕೆ ಕಾಯ್ತಾ ಮತ್ತೊಮ್ಮೆ ಮಗದಮ್ಮ ಹೋಗ್ತೇನೆ. ಸಾವಲ್ಲ ಸದಾಕಾಲ ಜೀವಂತ. ಕನ್ನಡದ ಖ್ಯಾತ ಚಿತ್ರನಟಿ, ಹಲವಾರು ಭಾಷೆಗಳಲ್ಲಿ, ತಮಿಳು, ತೆಲುಗು, ಇಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂತ ಹಿಡಿದು MGR ಇಂದ ಹಿಡಿದು NTR ನೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಭಾಳ ಹೆಸರು ಮಾಡಿದಂಥದ್ದು ಬಿ ಸರೋಜಾ ದೇವಿ. ಅವ್ರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ. ನನಗೂ ಪುಣ್ಯ ಅಂತ ಹೇಳಿದ್ರೆ ನಾನು ಕೂಡ ಅವ್ರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಆ ನೆನಪು ಕೂಡ ನನಗೆ ಗೊತ್ತಿದೆ. ನಾನು ಹಲವಾರು ಒಂದಲ್ಲ 16 ಬಾರಿ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಭಾಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ. ನಮ್ಮ ಕೊಡಗೇಹಳ್ಳಿ, ನಮ್ಮ ಊರಿನ ಪಕ್ಕ ಇರೋ ಕೊಡಗೇಹಳ್ಳಿಯಲ್ಲಿ ಅವರ ಮದುವೆ ಆಗಿರುವಂಥದ್ದು ವರ್ಷ ಅಂತೇಳಿ. ಅವರು ಕೂಡ ನಮ್ಮ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ನಮ್ಮ ಸಂಬಂಧಿಗಳು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ನಿಜಕ್ಕೂ ಕನ್ನಡ ಚಿತ್ರರಂಗ ಸೇರಿದಂತೆ ಭಾರತೀಯ ಚಿತ್ರರಂಗಕ್ಕೆ ಇದು ಒಂದು ರೀತಿ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಸರೋಜಾ ದೇವಿ ಇನ್ನಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವರ ಅಂತ್ಯಕ್ರಿಯೆ ಎಲ್ಲಿ ಮತ್ತೆ ಯಾವಾಗ ನಡೆಯಲಿದೆ, ಜೊತೆಗೆ ಯಾವೆಲ್ಲ ಹಿರಿಯ ಗಣ್ಯರು ಇದೀಗ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ? ದಿವ್ಯಾ, ಹಿರಿಯ ನಟಿ ಬಿ ಸರೋಜಾ ದೇವಿ ನಿಧನರಾಗಿತ್ತು. ಬೆಂಗಳೂರಿನ ನಿವಾಸದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವರಿಗೆ ಈಗ ವ್ಯವಸ್ಥೆ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಸೇರ್ತಾ ಇದ್ದಾರೆ. ಇದರ ಜೊತೆಗೆ ಸ್ಯಾಂಡಲ್ವುಡ್ ನ ನಟ ನಟಿಯರು ಎಲ್ಲರೂ ಕೂಡ ಆಗಮಿಸಿ ಅವರ ಅಂತಿಮ ದರ್ಶನವನ್ನ ಪಡೆಯೋದರ ಜೊತೆಗೆ ಅವರ ಜೊತೆ ಕಳೆದಂತಹ ಸಮಯಗಳ ಬಗ್ಗೆ, ಅವರ ಜೊತೆ ಇದ್ದಂತಹ ನಂಟಿನ ಬಗ್ಗೆ, ಸಂಬಂಧದ ಬಗ್ಗೆ ಹಂಚ್ಕೊಳ್ತಾ ಇದ್ದಾರೆ. ಈಗ ಉಪೇಂದ್ರ ಅವರಾಗಿರ್ಬೋದು, ಜಗ್ಗೇಶ್ ಅವರಾಗಿರ್ಬೋದು, ನಟಿ ತಾರಾ ಆಗಿರ್ಬಹುದು, ಹೀಗೆ ಪ್ರತಿಯೊಬ್ರು ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಸರೋಜಾ ದೇವಿ ಅಂತ ಬಂದಾಗ 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದಂತ ಅದ್ಭುತ ಕಲಾವಿದೆ ಅಂತಾನೆ ಹೇಳ್ಬೋದು. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಹಲವು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗವಹಿಸಿದ್ರು. ಎಲ್ಲರೂ ಕೂಡ ತಮ್ಮ ಸ್ಟೇಟಸ್ ಗಳಲ್ಲಿ ಹಾಕೊಳ್ತಾ ಇದ್ದಾರೆ ನಟ ನಟಿಯರು. ಮೊನ್ನೆ ನೋಡದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ರು, ಇವತ್ತು ಅವ್ರು ಇಲ್ವಲ್ಲ ಅನ್ನೋ ಒಂದು ನೋವನ್ನ ಎಲ್ಲರೂ ಕೂಡ ಹಂಚ್ಕೊಳ್ತಾ ಇದ್ದಾರೆ. 1900 ಸಾಕಷ್ಟು ಅಂದ್ರೆ ಅವ್ರಿಗೆ ಇಂಡಸ್ಟ್ರಿಗೆ ಅವರು ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಜೀವ ತುಂಬಿ ನಟಿಸ್ತಾ ಇದ್ದಂತ ಅದ್ಭುತ ಕಲಾವಿದೆ ಅಂತ ಹೇಳ್ಬೋದು. ಬರೀ ಕನ್ನಡ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅವರು ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಭಾಷೆಗಳಲ್ಲೂ ಕೂಡ ಎಲ್ಲಾ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿ, ಬರೀ ಕನ್ನಡ ಮಣ್ಣಿನ ನೆಲಕ್ಕೆ ಮಾತ್ರ ಸೀಮಿತ ಆಗದೆ ಎಲ್ಲಾ ಭಾಷೆಗಳಲ್ಲೂ ಕೂಡ ಅಭಿನಯಿಸಿ ಸೈ ಅನ್ಸ್ಕೊಂಡಂತಹ ನಟಿ ಇವರು. ಒಟ್ಟಾರೆ ನಾಳೆ ಮಧ್ಯಾಹ್ನದವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವರ ಪಾರ್ಥಿವ ಶರೀರವನ್ನ ಇಡಲಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ಬರೀ ಕನ್ನಡಿಗರಷ್ಟೇ ಅಲ್ಲದೆ ಹೊರ ಭಾಗಗಳಲ್ಲೂ ಕೂಡ ಅವರಿಗೆ ಒಡನಾಟವನ್ನು ಇಟ್ಕೊಂಡಂತವ್ರು ಇದ್ದಾರೆ. ಅವರೆಲ್ಲರೂ ಕೂಡ ಆಗಮಿಸ್ಬೇಕು, ನೋಡ್ಬೇಕು ಅವರ ಒಂದು ಪಾರ್ಥಿವ ಶರೀರವನ್ನ ಅನ್ನೋ ಕಾರಣಕ್ಕೋಸ್ಕರ ನಾಳೆ ಮಧ್ಯಾಹ್ನದವರೆಗೂ ಕೂಡ ಪಾರ್ಥಿವ ಶರೀರವನ್ನ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅವರ ತೋಟ ಏನಿದೆ, ಅವರ ಪತಿ ಹರ್ಷ ಅವರ ಸಮಾಧಿಯಲ್ಲಿದ್ದು ಅಲ್ಲಿ ಅವರನ್ನ ಅಂತ್ಯಕ್ರಿಯೆ ಮಾಡೋದಕ್ಕೆ ಈಗ ತೀರ್ಮಾನ ಮಾಡ್ಕೊಳ್ಳಲಾಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಇದು ಸದ್ಯದ ಅಪ್ಡೇಟ್ ಮಾಹಿತಿ. ದಿವ್ಯಾ, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಹಿರಿಯ ನಟಿ ಬಿ ಸರೋಜಾದೇವಿ ಏನಿಲ್ಲ, ಇವರ ಅಂತಿಮ ದರ್ಶನವನ್ನು ಇದೀಗ ಗಣ್ಯರು ಪಡಿತಾ ಇರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ. ಹಾಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ. ನಾಳೆ ನಟಿ ಸರೋಜಾದೇವಿಯ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೆಂಗಳೂರಿನ ಕೊಡಿಗೆಹಳ್ಳಿ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಅನೇಕ ಹಿರಿಯ ಗಣ್ಯರು ಕೂಡ ಇವರ ಒಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕೂಡ ಹಿರಿಯ ನಟಿ ಬಿ ಸರೋಜಾದೇವಿಯ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಈಗಾಗಲೇ ಸಾಕಷ್ಟು ನಟ ನಟಿಯರು ಬಂದು ಇವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಕೊಡಿಗೆಹಳ್ಳಿ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ತಾರಾ ಅವರು ಕೂಡ ಇವರ ಅಂತಿಮ ದರ್ಶನಕ್ಕಾಗಿ ಬಂದಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರ್ಬೋದು. ಒಕ್ಕಲಿಗ ಸಂಪ್ರದಾಯದಂತೆ ಇವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇನ್ನು ಪ್ರಿಯಾಂಕಾ, ಉಪೇಂದ್ರ ಸೇರಿದಂತೆ ತಾರಾ, ಹಾಗೆ ವಿಪಕ್ಷ ನಾಯಕ ಅಶೋಕ್ ಎಲ್ಲರೂ ಕೂಡ ಇವರ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಉಪೇಂದ್ರ, ಯೋಗರಾಜ್ ಭಟ್, ಜಗ್ಗೇಶ್ ಸೇರಿದಂತೆ ಅನೇಕ ನಟ ನಟಿಯರು ಕೂಡ ಬಂದು ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಪತಿ ಹರ್ಷ ಸಮಾಧಿಯ ಪಕ್ಕದಲ್ಲೇ ನಾಳೆ ಇವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಪೌರಾಣಿಕ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಇವರು ನಟನೆಯನ್ನ ಮಾಡಿದ್ದಾರೆ. ಇವರ ಕಲಾ ಸೇವೆಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದೆ. 1938 ಜನವರಿ 7ರಂದು ಇವರು ಜನಿಸ್ತಾರೆ. ಕನ್ನಡ, ತಮಿಳು, ತೆಲುಗು ಸೇರಿದಂತೆ 5 ಭಾಷೆಯ ಚಿತ್ರರಂಗದಲ್ಲಿ 800ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಅಭಿನಯ ಸರಸ್ವತಿ ಅಂಥೇಳಿ ಖ್ಯಾತಿಯನ್ನ ಪಡೆದ ಇವರು 6 ದಶಕಗಳಿಂದ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. 1955ರಲ್ಲಿ ತೆರೆಕಂಡ ಮಹಾಕವಿ ಕಾಳಿದಾಸ ಸಿನಿಮಾದ ಮೂಲಕ ಇವರು ಚಿತ್ರರಂಗಕ್ಕೆ ಮೊದಲು ಪ್ರವೇಶವನ್ನ ಮಾಡ್ತಾರೆ. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಮುಂತಾದ ಈ ರೀತಿಯ ದಿಗ್ಗಜ ನಟರೊಂದಿಗೆ ತೆರೆಯನ್ನ ಹಂಚಿಕೊಂಡಿದ್ದವರು. ಕನ್ನಡದ ಕಿತ್ತೂರು ಚೆನ್ನಮ್ಮ, ಅಣ್ಣ ತಮ್ಮ, ಭಕ್ತ ಕನಕದಾಸ, ಬಾಳೆ ಬಂಗಾರ, ನಾಗಕನ್ಯೆ, ಬೆಟ್ಟದ ಹೂವು, ಕಸ್ತೂರಿ ನಿವಾಸ, ಬಬ್ರು ವಾಹನ, ಕಥಾ ಸಂಗಮ, ಅಮರಶಿಲ್ಪಿ ಜಕಣಾಚಾರಿ, ಮಲ್ಲಮ್ಮನ ಪವಾಡ, ಅಗ್ನಿ IPS ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ಇವರು ನಟನೆಯನ್ನ ಮಾಡಿದ್ದಾರೆ. ಕನ್ನಡ ಅಷ್ಟೇ ಅಲ್ಲದೆ ತಮಿಳು, ತೆಲುಗು ಮತ್ತು ಇತರೆ ಭಾಷೆಯಲ್ಲಿಯೂ ಕೂಡ ಹಿರಿಯ ನಟಿ ಅಭಿನಯವನ್ನ ಮಾಡಿದ್ದಾರೆ. ನಾಡೋಡಿ ಮನ್ನನ್, ಕರ್ಪೂರ ಕರಸಿ, ತಿರುಮಣ್ಣಂ, ಪಾಟಾಲಿ ಮುತ್ತು, ಪಡಿಕಥ ಮೇಥೈ, ಕಲ್ಯಾಣ ಪರಿಸು, ಇದೇ ರೀತಿಯಾಗಿ ಮುಂತಾದ ತಮಿಳು ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಅಭಿನಯ ಸರಸ್ವತಿ ಅಂಥೇಳಿ ಖ್ಯಾತಿಯನ್ನ ಪಡೆದಿದ್ದಾರೆ. 6 ದಶಕಗಳಿಂದ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಇವರ ಕಲಾ ಸೇವೆಗೆ ಸಾಕಷ್ಟು ಪ್ರಶಸ್ತಿ, ಪುರಸ್ಕಾರಗಳು ಕೂಡ ಲಭಿಸಿವೆ. ಇನ್ನು ಸರೋಜಾದೇವಿಯವರು ಪುನೀತ್ ರಾಜ್ಕುಮಾರ್ ಅವರನ್ನ ಬಾಲ್ಯದಿಂದಲೂ ನೋಡುತ್ತಾ ಬಂದವರು. ಇಬ್ಬರ ನಡುವೆ ಒಂದು ರೀತಿಯ ಆತ್ಮೀಯವಾಗಿರುವಂತಹ ಬಾಂಧವ್ಯ ಕೂಡ ಇತ್ತು. ಮಗನಂತೆ ಅಪ್ಪುವನ್ನ ಕಾಣ್ತಾ ಇದ್ರು. ನಟ ಸಾರ್ವಭೌಮ ಚಿತ್ರಗಳಲ್ಲಿ ಇವರಿಬ್ಬರೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಚಿತ್ರರಂಗದಲ್ಲಿನ ಇವರ ಅಪಾರ ಸೇವೆಗೆ ಹಲವಾರು ಪ್ರಶಸ್ತಿ, ಪುರಸ್ಕಾರಗಳು ಕೂಡ ಲಭಿಸಿವೆ. 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತು 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದರು. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೈ ಮಾಮಣಿ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ನಟಿ ಬಳಲ್ತಾ ಇದ್ದು ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ನಟನೆಯನ್ನ ಮಾಡಿದ್ದಾರೆ. ಇದೀಗ ಇವರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಸ್ಯಾಂಡಲ್ವುಡ್ನ ಅನೇಕ ನಟ ನಟಿಯರು ಆಗಮಿಸಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಯೋಗರಾಜ್ ಭಟ್, ಪ್ರಿಯಾಂಕಾ, ಉಪೇಂದ್ರ, ತಾರಾ, ಜಗ್ಗೇಶ್
ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ರಾಜಕೀಯ ನಾಯಕರು ಬಂದು ಹಿರಿಯ ನಟಿಯ ದರ್ಶನವನ್ನ ಪಡಿತಾ ಇದ್ದಾರೆ. ನಾಳೆ ನಟಿ ಸರೋಜಾದೇವಿಯ ಅಂತ್ಯ ಸಂಸ್ಕಾರ ನಡೆಯಲಿದೆ. ಬೆಂಗಳೂರಿನ ಕೊಡಿಗೆಹಳ್ಳಿ ತೋಟದಲ್ಲಿ ಇವರ ಅಂತ್ಯಕ್ರಿಯೆ ನೆರವೇರಲಿದ್ದು, ಪತಿ ಹರ್ಷ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಇವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಇಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಇಲ್ಲಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಬಂದು ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಇಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಇಲ್ಲಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಬಂದು ಒಂದು ಪಾರ್ಥಿವ ಸ್ವಲ್ಪ ಜಾಗ ಬಿಟ್ಬಿಡಿ ಅವ್ರಿಗೆ ಹೋಗೋಕೆ. ಈ ಕಡೆ ರೈಟ್ ಸೈಡ್ ಸಿಗಲ್ವಾ? ಬಹುಭಾಷಾ ನಟಿ ಬಿ ಸರೋಜಾದೇವಿಯವರು ವಯೋಸಹಜ ಅನಾರೋಗ್ಯದಿಂದ ಇವತ್ತು ನಿಧನರಾಗಿದ್ದಾರೆ. ಪಾರ್ಥಿವ ಶರೀರವನ್ನು ಮಲ್ಲೇಶ್ವರಂನಲ್ಲಿರುವ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಕೊಡಿಗೆಹಳ್ಳಿಯಲ್ಲಿರುವ ಅವರ ತೋಟದಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಇವರ ಅಂತ್ಯಕ್ರಿಯೆ ನೆರವೇರಲಿದೆ. ಜಗ್ಗೇಶ್, ಉಪೇಂದ್ರ, ಯೋಗರಾಜ್ ಭಟ್ ಸೇರಿದಂತೆ ಹಲವು ನಟ ನಟಿಯರು, ಜೊತೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸಂಸದ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ರಾಜಕೀಯ ನಾಯಕರು ಸರೋಜಾದೇವಿಯವರ ಅಂತಿಮ ದರ್ಶನವನ್ನ ಈಗ ಪಡೆದಿದ್ದಾರೆ. ಸರೋಜಾದೇವಿಯವರು 1938 ಜನವರಿ 7ರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ. ತಂದೆ ಭೈರಪ್ಪ ಪೊಲೀಸ್ ಅಧಿಕಾರಿಯಾಗಿದ್ದರು. ಇವರ ತಾಯಿ ರುದ್ರಮ್ಮ 14ನೇ ವಯಸ್ಸಿಗೆ ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾರೆ. ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗವನ್ನ ಇವರು ಪ್ರವೇಶಿಸ್ತಾರೆ. ವಿಶೇಷವಾಗಿ ಚಿತ್ರರಂಗಕ್ಕೆ ಒಂದು ಅತ್ಯಂತ ದುಃಖದ ದಿನ. ಅಭಿನಯ ಸರಸ್ವತಿ, ಚತುರ್ಭಾಷೆ ತಾರೆ, ಪೌರಾಣಿಕ, ಸಾಮಾಜಿಕ ವಿಭಿನ್ನ ಪಾತ್ರಗಳನ್ನು ಲೀಲಾಜಾಲವಾಗಿ ನಟಿಸ್ತಿರುವಂಥ ಬಿ ಸರೋಜಾದೇವಿಯವರು ಏನಿಲ್ಲ. ಒಂದು ಕಾಲದಲ್ಲಿ ಬಿ ಸರೋಜಾದೇವಿಯವರು ಸೂಪರ್ ಸ್ಟಾರ್ ಆಗಿದ್ದರು. ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆಗೆ, ತಮಿಳಿನಲ್ಲಿ MGR ಜೊತೆಗೆ, NTR ಜೊತೆಗೆ, ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ಹಲವಾರು ಪ್ರಮುಖರ ಜೊತೆಗೆ ಅಭಿನಯ ಮಾಡಿ ಇಡೀ ದೇಶದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರುವಂಥ ನಟಿಯಾಗಿತ್ತು. ಕನ್ನಡದ ಮಟ್ಟಿಗೆ ಹೇಳಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಭಿನ್ನವಾಗಿ ಇರುವಂಥ ಒಂದು ಚಿತ್ರ, ಅದಕ್ಕೆ ನೈಜತೆಯನ್ನು ತಂದಿದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೇ ಹಿಂಗಿದ್ಲು ಅನ್ನುವಂಥದ್ದು ಆ ಅಭಿನಯದಿಂದ ಸಾಧನೆ ಆಗಿತ್ತು. ಆ ಚಿತ್ರದಲ್ಲಿ ಅವರ ಅಭಿನಯ ಮತ್ತು ಅವರ ಡೈಲಾಗ್ ಡೆಲಿವರಿ ಇಂದಿಗೂ ಕೂಡ ಪ್ರತ್ಯೇಕ ಆಗಿದೆ. ಯುವಕರಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಕೂತಿದೆ. ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿದರು ಅನ್ನೋದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಿ ಸರೋಜಾದೇವಿ ಬಿಂಬಿಸಿದ್ರು. ಮಲ್ಲಮ್ಮನ ಪವಾಡ ಇದೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮನಮುಟ್ಟುವ ರೀತಿಯಲ್ಲಿ ಮಾಡಿದ್ಲು. ಲಕ್ಷ್ಮೀ ಸರಸ್ವತಿ, ಬಬ್ಬರ್ ವಾಹನ, ಶ್ರೀನಿವಾಸ ಕಲ್ಯಾಣ, ನೂರಾರು ಚಿತ್ರಗಳಲ್ಲಿ ಪಾತ್ರವನ್ನು ಕೊಡ್ಕೊಂಡಿದ್ದಾರೆ. ಅವರ ಒಂದು ಅಭಿನಯದ ಜೊತೆಗೆ ಆ ಗಾಂಭೀರ್ಯತೆ,
ಬಹುತೇಕವಾಗಿ ಕರ್ನಾಟಕದ ಯಾವುದೇ ಚಿತ್ರ ನಟಿಯರಲ್ಲಿ ಆ ಗಾಂಭೀರ್ಯತೆಯ ವಿಷಯದಲ್ಲಿ ಅತ್ಯಂತ ಅಗ್ರಮಾನ್ಯ ಸ್ಥಾನ ಬಿ ಸರೋಜಾದೇವಿ ಅವರ ಪ್ರೆಸೆನ್ಸೇ ಇಡೀ ಚಿತ್ರಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿರುವಂಥದ್ದು. ಸುಮಾರು 5 ದಶಕಗಳಕ್ಕಿಂತ ಹೆಚ್ಚು ನಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ತುಂಬಲಾರದ ನಷ್ಟ ಇದೆ. ಆದರೂ ಕೂಡ ಅವರು ತಮ್ಮ ಅಭಿನಯದಿಂದ, ತಮ್ಮ ಚಿತ್ರಗಳಿಂದ ನಮ್ಮೆಲ್ಲರ ಮನದಲ್ಲಿ ಜೀವಂತವಾಗಿರ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಕರ್ನಾಟಕದ ಕಲಾಕ್ಷೇತ್ರಕ್ಕೆ, ವಿಶೇಷವಾಗಿ ಚಿತ್ರರಂಗಕ್ಕೆ ಒಂದು ಅತ್ಯಂತ ದುಃಖದ ದಿನ. ಅಭಿನಯ ಸರಸ್ವತಿ, ಚತುರ್ಭಾಷೆ ತಾರೆ, ಪೌರಾಣಿಕ, ಸಾಮಾಜಿಕ ವಿಭಿನ್ನ ಪಾತ್ರಗಳನ್ನು ಲೀಲಾಜಾಲವಾಗಿ ನಟಿಸ್ತಿರುವಂಥ ಬಿ ಸರೋಜಾದೇವಿಯವರು ಇನ್ನಿಲ್ಲ. ಒಂದು ಕಾಲದಲ್ಲಿ ಬಿ ಸರೋಜಾದೇವಿಯವರು ಸೂಪರ್ ಸ್ಟಾರ್ ಆಗಿದ್ದರು. ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆಗೆ, ತಮಿಳಿನಲ್ಲಿ MGR ಜೊತೆಗೆ, NTR ಜೊತೆಗೆ, ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ಹಲವಾರು ಪ್ರಮುಖರ ಜೊತೆಗೆ ಅಭಿನಯ ಮಾಡಿ ಇಡೀ ದೇಶದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರುವಂಥ ನಟಿಯಾಗಿತ್ತು. ಕನ್ನಡದ ಮಟ್ಟಿಗೆ ಹೇಳಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಭಿನ್ನವಾಗಿ ಇರುವಂಥ ಒಂದು ಚಿತ್ರ